ಹಿಂದುತ್ವನ ಹಿಂದೆ ಸೇರಿಸಿದ್ರೆ ಏನಿದೆ ಸರ್ ಲಾಭ? ಹಿಂದುತ್ವನ ಹಿಂದೆ ಸೇರಿಸ್ತಾ ಇದ್ದಾರೆ ಅಂತ ಹೇಳ್ತೀರಲ್ಲ, ಹಿಂದೆ ಸೇರಿಸೋದ್ರೆ ಹಿಂದೆ ಅವ್ರಿಗೆ ಲಾಭ ಏನಿದೆ? ಇವು ತನ್ನ ಮಗನಿಗೆ ಕಾಂಪಿಟೇಟರ್ಸ್ ಬರಬಾರ್ದು. ನಾಳೆ ಮುಖ್ಯಮಂತ್ರಿ ಮಾಡಕ್ ಹೊಂಟಾರಲ್ಲ, ಸಿ ಟಿ ರವಿ ಮುಖ್ಯಮಂತ್ರಿ ಆಗೋದ್ರಲ್ಲಿ ಯಾವ್ದ್ರಲ್ಲಿ ಕಮ್ಮಿ ಇದ್ದಾರೆ? ಮಂತ್ರಿ ಇದ್ದವ್ರನ್ನ ರಾಜೀನಾಮೆ ಕೊಟ್ಟು ಪಕ್ಷ ಸಂಘಟನೆ ಮಾಡಿದ್ರು. ಪ್ರತಾಪ್ ಸಿಂಹ ಏನ್ ಯಾವ್ದ್ರಲ್ಲಿ ಕಮ್ಮಿ ಇದ್ದಾರೆ? ಹೇಳ್ರು ಪಕ್ಷ ಅಂತ ಅನ್ಕೊಂಡು MP ಎಲೆಕ್ಷನ್ ಇಲ್ಲದೆ ವಾಪಸ್ ಬಂದಿದ್ದಾರೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಮುಖ್ಯಮಂತ್ರಿ ಆಗೋದ್ರಲ್ಲಿ ಯಾವ್ದ್ರಲ್ಲಿ ಕಮ್ಮಿ ಇದ್ದಾರೆ? ಯಾಕೆ ಪಕ್ಷಕ್ಕೆ ಸೇರಿಸಿದ್ದಾರೆ? ನನ್ನ ಮಗ ಮುಖ್ಯಮಂತ್ರಿ ಆಗ್ಬೇಕು, ಇವರೆಲ್ಲರೂ ಕೂಡ ಮುಂದ್ ಬಿಟ್ರೆ ನನ್ನ ಮಗ ಖಂಡಿತ ಇವ್ರು ಬಿಡಲ್ಲ ಮುಂದೋಗೋದಕ್ಕೆ. ಹಾಗಾಗಿ ನಾನೇ ಇವ್ರನ್ನೆಲ್ಲ ಪಕ್ಷಕ್ಕೆ ಸೇರಿಸ್ಬಿಟ್ಟು ರಗಳೆ ಇಲ್ಲ ಅನ್ನೋ ಕಾರಣಕ್ಕೆ ಅವರು ಇವ್ರನ್ನೆಲ್ಲ ಉದ್ಧಾರ ಆಗಿ ಬಿಡ್ತಿಲ್ಲ. ಇದೇ ಸಿ ಟಿ ರವಿ ಏನೇನ್ ಹೇಳಿದ್ರು ಅಂತ ಯಡಿಯೂರಪ್ಪನವ್ರಿಗೆ ಗೊತ್ತು. ಚುನಾವಣೆ ಸೋಲಿಗೆ ಯಾರ್ಯಾರು ಕಾರಣ ಅನ್ನೋದನ್ನ ಸಿ ಟಿ ರವಿ ಬಹಿರಂಗವಾಗಿ ಹೇಳಿದ್ದಾರೆ. ಹೊಂದಾಣಿಕೆ ರಾಜಕಾರಣ, ಇಬ್ರು ಮುಖ್ಯಮಂತ್ರಿಗಳು ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಜೊತೆಗೆ ಅಂತ ಸಿ ಟಿ ರವಿ, ಅದೇ ರೀತಿ ಪ್ರತಾಪ್ ಸಿಂಹ ಹೇಳಿದ್ದಾರೆ. ನಿಮ್ಮ ಪತ್ರಿಕೆಗಳಲ್ಲಿ ಬಂದಿದೆ. ಈ ವಿಧಿ ಇಲ್ದೇನೆ ನನ್ನ ಮಗನಿಗೂ ಹೇಳಿದ್ರು, ನಿನ್ಗೆ MP ಮಾಡ್ತೀನಿ, ನಿನಗೆ ನಾನೇ ಓಡಾಡಿ ಗೆಲ್ಲಿಸ್ತೀನಿ ಮಾಡಿದ್ರಲ್ಲ, ಅದೇ ಮಾಡ್ತಾರೆ ಸಿ ಟಿ ರವಿಗೂ ಕೂಡ. ಯಾವ ದೊಡ್ಡ ಸ್ಟಾರ್ ಪ್ರಚಾರಕ ಬರ್ತಾನೆ, ಸಿನಿಮಾ ನಟ ಬರ್ತಾನೆ, ನೀವು ಬಂದಿದ್ದು ಕರೆದಿಲ್ಲ, ಅವರವರೇ ಬಂದರು. ಹಾಗೆ ಏನಪ್ಪ ಮೋದಿ ಬಂದಿದ್ದು, ಮೋದಿ ಬರ್ತಾರೆ ಅಂತ ಕರೆದಿರಲಿಲ್ಲ, ಕರೆಕ್ಟಾ? ಆ ಮೋದಿ ಕೂಡ ಬರ್ತಾರೆ ಅನ್ನೋದು ನಾವ್ ಯಾರಿಗೂ ಹೇಳಿರ್ಲಿಲ್ಲ. ಅವರೇ ತುಂಬಾ ಸಂತೋಷದಿಂದ ಬಂದ್ರು. ನಾವು ಮೋದಿ ಇದ್ದಾಗ ಇದ್ದು ನನಗೂ ಆಶ್ಚರ್ಯ ಆಯ್ತು, ಯಾರಪ್ಪ ಇವರು ಅಂತ. ಆ ಮೋದಿ ನೋಡಿದ ತಕ್ಷಣ ನಂಗೂ ಖುಷಿ ಆಯ್ತು, ಆಶ್ಚರ್ಯನೂ ಆಯ್ತು. ಅವ್ರು ನಿತ್ಕೋ ಅಂತ ಹೇಳಿದ್ರು, ಸ್ವತಃ ಮೋದಿ ನಿತ್ಕೋ ಅಂತ ಈ ಮೋದಿ ಹೇಳಿದ್ರು. ಆ ಮೋದಿ ಮನಸ್ಸಲ್ಲಿದೆ ನಿಂತ್ಕೋಬೇಕು, ಈ ಒಂದು ಕುಟುಂಬ ರಾಜಕಾರಣ ಮುಗಿಸ್ಬೇಕು ಅಂತ ಆ ಮೋದಿಗೂ ಆಸೆ ಇದೆ. ಅದಕ್ಕೋಸ್ಕರ ವಾಪಸ್ ತಗೊಂಡು ನಿಮಿಷಕ್ಕೆ ಹೇಳಿಲ್ಲ, ಅಮಿತ್ ಶಾನು ಹೇಳಿಲ್ಲ, ಮೋದಿನೂ ಹೇಳಿಲ್ಲ. ಅವ್ರಿಗೆ ಆಸೆ ಈ ಕುಟುಂಬದ ಅಪ್ಪ ಮಟ್ಟ ಈ ಮಕ್ಕಳಿಗೆ ಹಿಡಿದಿಂದ ತಪ್ಪಿಸ್ಬೇಕು. ಬರ್ಕೊಳ್ಳಿ, ಈ ಚುನಾವಣೆಯಲ್ಲಿ ರಾಘವೇಂದ್ರ ಸೋಲ್ತಾರೆ. ಈ ಚುನಾವಣೆ ಮುಗಿತಿದ್ದಂಗೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಜೇಂದ್ರ ರಾಜೀನಾಮೆ ಕೊಡ್ತಾರೆ. ಇಡೀ ಕರ್ನಾಟಕ ರಾಜ್ಯದ ನೊಂದ ಕಾರ್ಯಕರ್ತರ ಅಭಿಪ್ರಾಯಕ್ಕೆ ಅಲ್ಲಿ ಮೊದಲನೇ ಜಯ ಸಿಗುತ್ತೆ. ಹಿಂದುತ್ವವಾದಿಗಳಿಗೆ ಚುನಾವಣೆ ಮುಗಿತಿದ್ದಕ್ಕೆ ಗೌರವ ಸಿಗುತ್ತೆ. ಭಾರತೀಯ ಜನತಾ ಪಾರ್ಟಿಲಿರುವಂತ ಶುದ್ಧೀಕರಣದ ವ್ಯವಸ್ಥೆ ಚುನಾವಣೆ ಮುಗಿತಿದ್ದಂಗೆ ಆರಂಭ ಆಗುತ್ತೆ. ಈ ಮೂರು ವಿಶ್ವಾಸ ಇಟ್ಕೊಂಡ್ರೆ ಚುನಾವಣೆ ನಿಲ್ತಾರೆ.